ನಮಸ್ಕಾರ ಸ್ನೇಹಿತರೆ. ಚಿಕ್ಕಂದಿನಿಂದಲೂ ನನಗೆ ಒಂದೊಡ್ಡ ಆಸೆ ಇತ್ತು. ಸನಾತನ ಸಂಜೀವಿನಿ ಅಂತ ಕರೆಯಲ್ಪಡುವ ಯೋಗವನ್ನ ಮೊದಲು ನಾನು ಅಧ್ಯಯನ ಮಾಡಿ ಅನಂತರ ಜನರಿಗೆ ಹೇಗೆ ದಿನನಿತ್ಯ ಯೋಗಾಭ್ಯಾಸದಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಮತ್ತು ಕಾಯಿಲೆಗಳಿಂದ ವಿಮುಕ್ತಿ ಪಡೆಯಬಹುದು ಅಂತ ತಿಳಿಸ್ಕೊಡ್ಬೇಕಂತ. ಈ ದೊಡ್ಡ ಕನಸಿನೊಂದಿಗೆ ಪುಟ್ಟದಾಗಿ ಶುರುವಾಗಿದ್ದೇ ಆಯುರ್ ಉಪಾಸನಾ ಯೋಗ ಮತ್ತು ಕ್ಷೇಮಧಾಮ ಮತ್ತು ಸನಾತನ ವೈದ್ಯಕೀಯ. ನಮ್ಮಲ್ಲಿ ಎಷ್ಟೋ ಜನ ಈಗಲೂ ಯೋಗ ಅಂದ್ರೆ ಯಾವುದೋ ಒಂದು ಧರ್ಮ ಅಥವಾ ಸಂಸ್ಕೃತಿಯ ಸ್ವತ್ತು ಅಂತ ಭಾವಿಸಿದ್ದಾರೆ. ಅಷ್ಟೇ ಯಾಕೆ, ಯೋಗವನ್ನ ಕೇವಲ ದಪ್ಪ ಇರೋರು ಅಥವಾ ಕಾಯಿಲೆ ಬಂದವರು ಮಾತ್ರ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆದರೆ ಯೋಗ ಅನ್ನೋದು ಕಾಯಿಲೆಗಳೇ ಬಾರದಂತೆ ತಡೆಯೋ ಒಂದು ದಿವ್ಯವಾದ ಅಸ್ತ್ರ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಯೋಗ ಈಸ್ ಯೂನಿವರ್ಸಲ್. ಯೋಗ ಎಲ್ಲರಿಗೂ ಸಿದ್ಧಿಸಲ್ಪಡುವ ಶ್ರೇಷ್ಠವಾದ ಸಂಪತ್ತು. ಯೋಗ ಒಂದು ತಪಸ್ಸು, ನಮ್ಮೊಳಗಿನ ಅಂತರಾತ್ಮವನ್ನ ನಾವೇ ಅರಿಯಬಲ್ಲ ಏಕೈಕ ಕೈಗನ್ನಡಿ. ಯೋಗ ಒಂದು ಸಂಗೀತ. ದೇಹದ ಲಯ, ಮನಸ್ಸಿನ ತಾಳ ಮತ್ತು ಆತ್ಮದ ಶ್ರುತಿಯನ್ನು ಸಂಯೋಜಿಸಿ ಜೀವನದಲ್ಲಿ ಸುಮಧುರವಾದ ಸ್ವರಮೇಳವನ್ನ ಸೃಷ್ಟಿಸುತ್ತದೆ. ಯೋಗ ಒಂದು ನೃತ್ಯವೂ ಹೌದು. ದೇಹ ಮತ್ತು ನರನಾಡಿಗಳನ್ನ ನವರಸಗಳಿಂದ ಕೇಂದ್ರೀಕರಿಸಿ ಮನಸ್ಸನ್ನ ಸಂಗೀತದೊಂದಿಗೆ ಬೆಸೆದು ಲಯಬದ್ಧವಾಗಿ ಅಂಗಾಂಗಗಳಿಗೆ ಸದೃಢತೆ ಮತ್ತು ಬಲವನ್ನು ನೀಡುತ್ತದೆ. ನಮ್ಮ ಯೋಗ ಕೇಂದ್ರದಲ್ಲಿ ಯೋಗದೊಂದಿಗೆ ಉತ್ತಮ ಆಹಾರಾಭ್ಯಾಸದ ಕ್ರಮಗಳನ್ನು ಹೇಳಿಕೊಡಲಾಗುತ್ತೆ. ಸಮತೋಲನ ಪರಿಪೂರ್ಣ ಆಹಾರವೇ ಸಂಪೂರ್ಣ ಆರೋಗ್ಯ ಅನ್ನೋ ಮಾತಿದೆ. ನಾವು ಯೋಗವನ್ನ ಕೇವಲ ಸನಾತನವಾಗಿ ಮಾತ್ರವಲ್ಲದೆ ವೈದ್ಯಕೀಯವಾಗಿಯೂ ತಿಳಿಸಿಕೊಡುತ್ತೇವೆ. ಯಾವ ಕಾಯಿಲೆಗಳಿಗೆ ಯಾವ ಯೋಗ ಸೂಕ್ತ ಮತ್ತು ಯಾವ ಆಹಾರ ಕ್ರಮ ಅನುಸರಿಸಿ ಕಾಯಿಲೆಗಳಿಂದ ವಿಮುಕ್ತಿ ಪಡೆಯಬಹುದು ಎನ್ನುವುದನ್ನು ವಿಶೇಷವಾದ ನ್ಯೂಟ್ರಿಷನಲ್ ತರಗತಿಗಳಲ್ಲಿ ತಿಳಿಸುತ್ತೇವೆ. ಪ್ರಸ್ತುತವಾಗಿ ನಮ್ಮಲ್ಲಿ 3 ವಿಶೇಷ ಶಿಬಿರಗಳಿದ್ದು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಆರೋಗ್ಯವನ್ನ ಯೋಗದಿಂದ ವೃದ್ಧಿಗೊಳಿಸಿದ್ದಾರೆ. ಡಯಾಬಿಟಿಸ್, ರಕ್ತದೊತ್ತಡ, ಮಾನಸಿಕ ಒತ್ತಡ ಹಾಗೂ ಇತರೆ ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈಗಾಗಲೇ ತಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಯೋಗದಿಂದ ಪಡೆದಿದ್ದಾರೆ. ನಿಮಗೂ ಇಂತಹ ಆರೋಗ್ಯಕರ ಬದಲಾವಣೆಯ ನಿರೀಕ್ಷೆ ಇದೆಯೇ? ಹಾಗಾದರೆ ಒಮ್ಮೆ ನಮ್ಮ ಆಯುರ್ ಉಪಾಸನಾ ಯೋಗ ಮತ್ತು ಕ್ಷೇಮಧಾಮಕ್ಕೆ ಭೇಟಿ ನೀಡಿ. ರೋಗವು ನಿಮ್ಮನ್ನು ಆಯ್ಕೆ ಮಾಡುವ ಮೊದಲು ನೀವು ಆರೋಗ್ಯಕರ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಇಂತಹ ಆರೋಗ್ಯದ ಕುರಿತ ಇತರೆ ಸಲಹೆಗಳಿಗಾಗಿ ನಮ್ಮ ಸನಾತನ ವೈದ್ಯಕೀಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.